ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಏನು ಅಂತ ನೋಡುವುದಾದರೆ, 12ನೇ ಮತ್ತು 13ನೇ ಕಂತಿನ ಹಣ 4,000 ಒಟ್ಟಿಗೆ ಜಮಾ ಮಾಡುತ್ತೇವೆ ಅಂತ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು. ಅದರ ಬಗ್ಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಒಟ್ಟಿಗೆ ಹಣ ಬಿಡುಗಡೆ ಮಾಡಲು ಶುರುವಾಗಿದೆ ಅಂತ ಹೇಳಿಬಿಟ್ಟು ಇದರ ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೆಯದಾಗಿ, ಗೃಹಲಕ್ಷ್ಮಿ ಯೋಜನೆಯ 12ನೇ ಮತ್ತು 13ನೇ ಕಂತಿನ ಒಟ್ಟಿಗೆ 4,000 ಹಣವನ್ನು ಕೊಡುತ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿತು. ಬೇರೆ ಪಕ್ಷಗಳಾಗಿರಬಹುದು ಅಥವಾ ನಮ್ಮ ಜನಗಳಾಗಿರಬಹುದು ತುಂಬಾ ಟೀಕೆ ಮಾಡುತ್ತಿದ್ದರು. ಇವರು ಹೇಳುವುದು ಮಾತ್ರ ಇವರು ಒಟ್ಟಿಗೆ 4,000 ಕೊಡುತ್ತಾರೆ. ಯಾವ ಕಾರಣಕ್ಕೂ ಇವರು ಒಟ್ಟಿಗೆ ಹಣ ಕೊಡಲ್ಲ. ಅವರು ಕೊಡುವುದಾದರೆ ಒಂದೇ ಕಂತಿನ ಹಣ 2,000 ರೂಪಾಯಿ ಕೊಡುತ್ತಾರೆ. ಈಗ 11ನೇ ಕಂತಿನವರೆಗೆ ಮಾತ್ರ ಎಲ್ಲ ಫಲಾನುಭವಿಗಳಿಗೆ ಹಣ ಜಮಾ ಬಂದಿದೆ. 12ನೇ, 13ನೇ, 14ನೇ ಕಂತಿನ ಹಣ ಕೊಡಬೇಕು. ಈ ತಿಂಗಳು ಕಳೆದು ಹೋಯಿತು ಎಂದರೆ ಮತ್ತೆ ಇವರು ಟೀಕೆ ಮಾಡುತ್ತಾರೆ. ಅಷ್ಟೇ, ಒಟ್ಟೊಟ್ಟಿಗೆ 4,000 ಏನು ಕೊಡುವುದಿಲ್ಲ ಅಂತ ಜನರು ಹೇಳುತ್ತಿದ್ದರು. ಅದಕ್ಕೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಎಂದರೆ, ಅವರು ಮಾಧ್ಯಮದ ಮುಂದೆ ಟ್ವೀಟ್ ಮುಖಾಂತರ ತಿಳಿಸಿದ್ದಾರೆ. ಈ ಬಾರಿ ಮಹಿಳೆಯರಿಗೆ ಸಂತಸದ ಸಿಹಿ ಸುದ್ದಿ ಅಂತ ಹೇಳಿದ್ದಾರೆ. ಎಂದರೆ 4,000 ಹಣ ಒಟ್ಟಿಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ಅತಿ ಶೀಘ್ರದಲ್ಲೇ ಅಂತ ಟ್ವೀಟ್ ಮಾಡಿರುವಂಥದ್ದು. ಇದನ್ನು ನಾವು ನೋಡುವುದಾದರೆ ಈ ಬಾರಿ 2,000 ಕೊಡುವುದಿಲ್ಲ, 4,000 ಹಣ ಒಟ್ಟಿಗೆ ಕೊಡುತ್ತಾರೆ. ಎಲ್ಲ ಗೃಹಲಕ್ಷ್ಮಿಯರಿಗೆ 2 ತಿಂಗಳ ಹಣ ಒಟ್ಟಿಗೆ ಸೇರಿ 4,000 ಹಣ ಒಟ್ಟಿಗೆ ಬಿಡುಗಡೆ ಆಗುತ್ತಿದೆ. ಇದೇ ತಿಂಗಳ ಎಂಡ್ ಒಳಗಡೆ 4,000 ಕೊಡುತ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹಣಕಾಸು ಇಲಾಖೆಯಿಂದ ಈವರೆಗೆ ಹಣ ಬಿಡುಗಡೆ ಮಾಡಿಲ್ಲ. ಅತಿ ಶೀಘ್ರದಲ್ಲೇ ಎಲ್ಲರಿಗೂ 4,000 ಹಣ ಬಿಡುಗಡೆ ಮಾಡುತ್ತೇವೆ ಅಂತ ತಿಳಿಸಿದ್ದಾರೆ. ಮಹಿಳೆಯರಿಗೆ ಎಲ್ಲರೂ ಖುಷಿಪಡಿ, ನೀವು ಎಲ್ಲರೂ ವೆಯ್ಟ್ ಮಾಡುತ್ತಿದ್ದೀವಿ, ಸದ್ಯದಲ್ಲೇ ಬರಲಿ, ಬಂದರೆ ನಮಗಿಂತ ಖುಷಿ ಪಡುವವರು ಬೇರೆ ಯಾರೂ ಇಲ್ಲ. ತುಂಬ ಜನರು ಕಮೆಂಟ್ ಮಾಡುತ್ತಾನೆ ಇದ್ದೀರಾ. ನಮಗೆ 2,000 ಬಂದರೂ ಸಾಕು, ತಿಂಗಳು ಸರಿಯಾಗಿ ಬಂದರೆ ಸಾಕು. ಸರ್ಕಾರದವರಿಗೆ ತಿಂಗಳು ಸರಿಯಾಗಿ ಕೊಟ್ಟರೆ ಏನಾಗುತ್ತೆ? ಈ ವಿಡಿಯೋವನ್ನು ಎಲ್ಲ ಫಲಾನುಭವಿಗಳು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಸರ್ಕಾರಕ್ಕೆ ಮುಟ್ಟುತ್ತೆ. ಆದಷ್ಟು ಜನರು ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.